ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಹೇಂದ್ರ. ನಾನು ಈ ಸಿನಿಮಾದ ನಾಯಕ ನಟ. ನನ್ನ ಹಿಂದೆ ಸಿನಿಮಾ ಒಂದು 5 ಅಡಿ 7 ಅಂಗುಲ ಅಂತ ಆಂಟಿ ಹೀರೋ ಆಗಿದ್ದೆ. ಸುಖಿ ಭವ ಅಲ್ಲಿ ಒಂದು ಹೀರೋ ಆಗಿ ನಾಯಕ ನಟನಾಗಿ. ನಮಸ್ತೆ, ನನ್ನ ಹೆಸರು ಸುಷ್ಮಿತಾ. ನಾನು ಸುಖಿ ಭವ ಹೀರೋ ಸಿನಿಮಾ ಹೀರೋಯಿನ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಷ್ಮಿತಾ. ನಾನು ಸುಖಿ ಭವ ಫಿಲ್ಮ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಷ್ಮಿತಾ. ನಾನು ಸುಖಿ ಭವ ಫಿಲ್ಮ್ ನನ್ಗೆ ಯಾಕೆ ಇಲ್ಲ ಅವ್ರು ಅಲ್ಲೆಲ್ಲ ಟೇಕ್ ಸರ್ ಫುಲ್ ಕಾನ್ಶಿಯಸ್ ಆಗ್ಬಿಟ್ಟಿದೆ. ನಮ್ಮಿಬ್ಬರ ಮಧ್ಯೆ ಇದೆ ಫಸ್ಟ್ ಟೈಮ್ ತೋರಿಸಿದ್ರು ಕಾಂಬಿನೇಷನ್. ಅವ್ರು ಒಂದ್ ಸ್ವಲ್ಪ ಪಾರ್ಟಿಸಿಪೇಟ್ ಆಗ್ಬಿಟ್ಟಿದ್ದಾರೆ. ನೀವ್ ಆಗ್ಲಿ ಆಂಟಿ ಹೀರೋ ಅಂದ್ಬಿಟ್ಟಲ್ಲ ನನಗೆ, ಅದಕ್ಕೆ ಅವರು ಅದಕ್ಕೆ ಇವಾಗ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಷ್ಮಿತಾ. ನಾನು ಸುಖಿ ಭವದಲ್ಲಿ ಹೀರೋಯಿನ್ ಮೈನ್ ಲೀಡ್, ಫೀಮೇಲ್ ಲೀಡ್. ಹೀರೋಯಿನ್ ಆಗಿ ಮಾಡಿದ್ದು ಹೀರೋಯಿನ್. ಐ ಆಮ್ ಫೀಮೇಲ್ ಲೀಡ್ ಅಂತ ಅದೆಲ್ಲ ನಾನು ಹೇಳ್ತೀನಿ. ನಾನು ಸುಖಿ ಭವ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಮಾಡಿದ್ದು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಷ್ಮಿತಾ. ಸುಖಿ ಭವ ಸಿನಿಮಾದಲ್ಲಿ ನಾನು ಹೀರೋಯಿನ್ ಆಗಿ ಮಾಡಿದ್ದೀನಿ. ಇದು ನನ್ನ ಸೆಕೆಂಡ್ ಫಿಲ್ಮ್. ಫಸ್ಟ್ ಫಿಲ್ಮ್ ನಂದು ಕ್ಯಾಲೆಂಡರ್ ಅಂತ, ಆಮೇಲೆ ನಂದು A Square. ಅಂಡ್ ತಮಿಳಲ್ಲೂ 2 ಸಿನಿಮಾ ಮಾಡಿದ್ದೀನಿ. ಮೂನ್ ವಾಕ್ ಅಂತ ಒಂದ್ ಸಿನಿಮಾ, ಸಿಗರೇಟ್ ಅಂತ ಒಂದ್ ಸಿನಿಮಾ. ಹಾಯ್ ನಮಸ್ಕಾರ. ನನ್ನ ಹೆಸರು ಸಂತೋಷ್ ಅಂತ. ನಾನು ಈ ಫಿಲ್ಮ್ ಪ್ರೊಡ್ಯೂಸರ್. ನಾನು ಆಕ್ಚುಲಿ ಬಿಲ್ಡರ್ ಕನ್ಸ್ಟ್ರಕ್ಷನ್ ಕಂಪ್ನಿ ಇದೆ ನಮ್ದು. ಈ ಮೂವಿ ತೆಗಿಯೋದ್ರ ಮೇಲೆ ಇಂಟ್ರೆಸ್ಟ್ ಇರೋದ್ರಿಂದ ನಾವು ಫಿಲ್ಮ್ ಅಲ್ಲಿ ಎಂಟ್ರಿ ಆಗಿದ್ದೀವಿ. ವೇದ ಆರ್ಯನ್ ಫಿಲ್ಮ್ಸ್ ಅನ್ನೋದು ನಮ್ಮ ಪ್ರೊಡಕ್ಷನ್ ಬ್ಯಾನರ್ ಹೆಸರು. ಸುಖಿ ಭವ ಇದು ನನ್ನ ಫಸ್ಟ್ ಫಿಲ್ಮ್. ಥ್ಯಾಂಕ್ ಯು. ಅಲ್ಲಿಂದ ಜನ ಹೇಳ್ಬೇಕು ಹೇಗಿರುತ್ತೋ ಹಾಗೆ ಅದ್ರ ಬ್ಯಾಲೆನ್ಸ್ ಮಾಡೋಂಗಿಲ್ಲ. ಸಿನಿಮಾ ರಿಲೇಟೆಡ್ ಆಗಿ ಕೇಳೋದು ಬೇರೆ. ಫಸ್ಟ್ ಇನ್ನಿಬ್ಬರಲ್ಲಿ ಯಾವ್ದು ಆಯ್ಕೆ ಮಾಡ್ಬೇಕು? ಯಾವ್ದು ಆಯ್ಕೆ ಮಾಡ್ಬೇಕು? ಡೇರ್ ಮೀನ್ಸ್ ಯು ಹ್ಯಾವ್ ಟು ಡಾನ್ಸ್ ಅಂಡ್ ಆಲ್. ಸರ್ ಡೇರ್ ಎಲ್ಲ ಡ್ಯಾನ್ಸ್ ಗಿನ್ಸ್ ಎಲ್ಲ ಮಾಡಿಸ್ತೀರಾ? ಓಕೆ, ಡ್ಯಾನ್ಸ್ ಏನು ಮಾಡಿಸಲ್ಲ ಅಂದ್ರೆ ಐ ಆಮ್ ಡೇರ್. ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಇಲ್ಲ ಅಲ್ಲ, ಇವ್ರಿಗಾದ್ರೆ ಮಾಡಿಸಿ, ಅವ್ರಿಗೆ ಡ್ಯಾನ್ಸ್ ಬೇಡ. ಅದಕ್ಕೆ ಅವ್ರು ಫೈಟ್ ಬೇಕಾರೆ ಮಾಡ್ತಾರೆ. ನಂಗೆ ಆಕ್ಚುಲಿ ಡೈರೆಕ್ಟರ್ ಮೇಲೆ ಯಾವಾಗಾದ್ರೂ ಅತಿಯಾದ ಕೋಪ ಮಾಡ್ತಾರೆ? ಮಾಡ್ಕೊಂಡಿದ್ದೀನಿ. ಹೇಳಿ ಕಾರಣ ಹೇಳ್ಬೇಕಾ? ಮತ್ತೆ ಹೇಳಿ, ಹೆಂಗೆ ನಿಮ್ಗೆ ಏನಾಯ್ತು ಡಿಪ್ಲೊಮ್ಯಾಟಿಕ್ ಆಗಿ ಹೇಳಿ. ಹೆಸರು ಬೇಕು ಅಲ್ಲಮ್ಮ. ನೋ ಇವಾಗ ಟ್ರೂತ್ ಆದ್ರೂ, ಇವಾಗ ಫಾರ್ ಎಕ್ಸಾಂಪಲ್, ಎಸ್ ಯು ಹ್ಯಾವ್ ಟು ಟೆಲ್ ಡಿಪ್ಲೊಮ್ಯಾಟಿಕ್ಲಿ. ಇಟ್ ಹ್ಯಾಸ್ ಟು ಬಿ ಇನ್ ಅ ಗುಡ್ ವೇ, ಬಟ್ ಸ್ಟಿಲ್ ಯು ಟೆಲ್ ಸಮಥಿಂಗ್ ಅಬೌಟ್ ಇಟ್. ಆತರ ಯೋಚನೆ ಮಾಡಿ ಹೇಳ್ಬೇಕು ಅಷ್ಟೇ. ಟ್ರೂತ್ ಕೋಪ ಮಾಡ್ಕೊಂಡಿದ್ರ? ಹೌದು, ಆದ್ರೆ ರೀಸನ್ ಹೇಳು. ನನ್ಗೆ ಊಟ ಕೊಟ್ಟಿಲ್ಲ, ನನ್ ಬಟ್ಟೆ ಈ ತರ ಹಾಕೊಳ್ಳಿ ಆತರ ಅಂತ ಹೇಳಿದ್ರು. ಶಾರ್ಟ್ ರೆಡಿ ಇದೆ ಅಂತ ಪುಷ್ ಮಾಡಿದ್ರು. ಈ ತರ ನಂದೇ ಕಂಟೆಂಟ್ ಜಾಸ್ತಿ ಹೋಗ್ತಿದೆ. ಸೊ ರೀಸನ್ ಒಂದ್ ಕಾಸ್ಟ್ಯೂಮ್ ವಿಷಯಕ್ಕೇನೆ. ಸೊ ಅವ್ರು ನನ್ಗೆ ಎಲ್ಲಾರ ಮುಂದೆನೂ ಸ್ವಲ್ಪ ರೂಡ್ ಆಗಿ ಮಾತಾಡಿದ್ರು. ಅವಾಗ ನನ್ ಸಿಕ್ಕಾಪಟ್ಟೆ ಯಾವ ತರ ಹೇಳಿದ ಹಿಂಗೆ 2 ಕೈ ಕೆಳಗೆ ಕಾಲ್ ಮೇಲೆ ಮಾಡ್ಬೋದಾ? ಆಗುತ್ತಾ ಮಾಡ್ತೀವಿ? ಬೇರೆ ಏನಾದ್ರು ಒಂದ್ ಹಾಡು ನಾನು ಮಾಡ್ಬೋದಾ? ನಾನು ಯೋಚನೆ ಮಾಡ್ತೀನಿ. ನಮ್ ಫಿಲ್ಮ್ ಹಾಡು ಹಾಡಿರ್ತೀವಿ ಸರ್. ಇಂಜುರಿ ಆಗಿದೆ 2 ವರ್ಷ. ಡ್ಯಾನ್ಸ್, ನಮ್ ಫಿಲ್ಮ್ ಡ್ಯಾನ್ಸ್, ನಮ್ ಸ್ಟೆಪ್ ಇದೆ. ಸ್ಟೆಪ್ ಅಲ್ಲಲ್ಲ, ನಮ್ ಫಿಲ್ಮ್ ಕೋರಿಕೆಗೆ ಸ್ಟೆಪ್ ಹಾಕ್ತೀವಿ. ಇವಾಗ ಕ್ಲಾಪ್ ಮಾಡಿ ಲಾಸ್ಟ್ ಸರ್. ನಮ್ಮ ಹೌದಾ ಸರ್? ಥ್ಯಾಂಕ್ಸ್. ಏನಿಲ್ಲ, ನಮ್ ಟೀಸರ್ ಎಲ್ಲದಲ್ಲಿ ಹೀರೋಯಿನ್ ಒಂದು ಬುಕ್ ಇದೆ, ಅದ್ ಮಾಡಿ ಸಾಕು.
ಮಾಡ್ತೀರಾ? ಮಾಡೋದು ಯಾವುದು ಹಿಂಗೆ She look good doing that. I look very bad doing ಇಟ್ಸ್ ಓಕೆ ಅವ್ರು ತೋರಿಸ್ತಾರೆ, ನೀವು ಮಾಡ್ತೀರಾ. ಓಕೆ, ಕ್ರಿಯೇಟ್, ರೀಕ್ರಿಯೇಟ್. it. Ready? ಓಕೆ ಕ್ವೆಶ್ಚನ್ ಕೇಳ್ಬಿಟ್ಟು ಮತ್ತೆ ಲೈಟಿಂಗ್ ಇದೆಯಾ? ಓಕೆ, ಹ್ಮ್ Yeah. ಒಂದ್ ನಿಮಿಷ ಮಾಡ್ಬಿಡ್ತೀನಿ ಇದು. ಯಾವ ನಾನ್ ಫಸ್ಟ್ ಮಾಡ್ಬೇಕಾ? ಮಾಡ್ಲಾ? that's it. Keep the legs closer. ಕ್ಲೋಸರ್ ಹಾ, yeah, ಇವ್ರ just ಜೊತೆಗ್ ಮಾಡೋಣ? ಹಾ. ಓಕೆ Ready? ಕೈ ಕೆಳಗಡೆ. 3, 2, 1, go. Super. ನೀವು ಮಾಡಿದ್ರು ಓಕೆನಾ? Great. perfect. ದೇರ್ ಇಸ್ ಅ ಗುಡ್ ಚಾಯ್ಸ್. ಟ್ರೂತ್ ಇರ್ಲಿ, ಡೇರ್ ಇರ್ಲಿ, ಯಾವ್ದು ಸರ್ ನಿಮ್ಗೆ ಈಗ ಹಾ ಸರ್, ಇನ್ನೂ ಬಿಡಲ್ಲ ಸರ್. ಯಾವ್ದು ಆಯ್ಕೆ ಮಾಡ್ತೀರಾ? ಯಾವ್ದು ಬೇಕಾದ್ರೂ ಓಕೆ ಸರ್, ನೀವ್ ಹೇಳಿ ಚಾಯ್ಸ್. Okay, ಗೊತ್ತೇ. ಹಾ, ಟ್ರೂತ್ ಡನ್. ಸರ್ ಅವ್ರಿಗೆ ಓಕೆ, ಅವರು ಇದ್ರ ಬೇಕಾದ್ರೆ ಬೇರೆ. ಏನ್ ಮಾಡ್ತಾರೆ ಅವ್ರಿಗೆ? ನಿಮ್ಗೆ ಅವ್ರ ಮೇಲೆ ಕೋಪ ಇದೆ. ಇಲ್ಲ ಇಲ್ಲ, ನನ್ ಫೇವ್ರೇಟ್ ಇಡೀ ಸಿನಿಮಾ ಅಲ್ಲಿ ನನ್ ಏನಾದ್ರು ಒಂದು favorite ಅಂದ್ರೆ ಇಲ್ಲ ಇಲ್ಲ, ಇವ್ರ ಮೇಲೆ ನನ್ ಒನ್ ಕಾಂಪ್ಲಿಮೆಂಟ್. ಇಲ್ಲ. ಮೈ ಫೇವ್ರೇಟ್. ನಮ್ ಪ್ರೊಡ್ಯೂಸರ್ ಮೇಲೆ ಚೆನ್ನಾಗಿ ಇಲ್ಲ ಹಂಗಲ್ಲ sir. ಇಲ್ಲ ಇಲ್ಲ ಅದು ಹಂಗಲ್ಲ. ಚೆನ್ನಾಗಿ ನೋಡ್ಕೊಂಡಿದೀನಿ ಸರ್. ಅದನ್ನ ಹೇಳಕ್ ಹಾ. ಜೆನ್ಯೂನ್ ಅಲ್ಲ ನೀವು ಬೇರೆ ತರ ಏನೋ ಹೇಳ್ತಾ ಇದ್ರಿ ಅನ್ಕೊಂಡೆ ನಾನು. ಸರ್ ಇಲ್ಲ, ಸರ್ ನಮ್ ಜೊತೆ ಇಲ್ದಿದ್ದಾಗೂ ನಾವಿಬ್ರು ಡಿಸ್ಕಸ್ ಮಾಡಿದೀವಿ. ಲೈಕ್ ನಮ್ ಫೇವ್ರೇಟ್ ಓಕೆ, ಈಗ ಭೇದ ಭಾವನೆ ಬೇಡ, ಆ ಸ್ಟೆಪ್ ನೀವು ಮಾಡ್ಬಿಡ್ತಾರೆ. ನಾನು ಆರಾಮಾಗಿ ಮಾಡ್ಬಿಡ. ಮಾಡ್ಬಿಡ. ಮೂವರು ಮಾಡಿ ಹೋಗಿ ಶೋಭಿ. ದೆನ್ ಐ ವೋಂಟ್ ಬಿ ಏಬಲ್ ಟು ಡು ದಿಸ್. ಮೂರ್ ಜನ ನಾವು ಇಬ್ರು ಮಾಡ್ಬೋದಲ್ಲ? ಇವ್ ನೋಡಿ ಬರೀ ಇಬ್ರೇ ಅಲ್ಲ? ಪರ್ಫೆಕ್ಟ್ ಮಾಡಿ. ನಾನು ಯು ವಿಲ್ ಡೂ ನೋ. ನೀವು ಮಾಡಿದ್ರೆ ಮಾಡಿ. ಬ್ಯಾಡ್ ಐಡಿಯಾ ಸರ್, ಯು ನೋ. then you just ವಿಲ್ ಡು ದಟ್ ಓನ್ಲಿ ಸರ್. ಇದೇ ಚೆನ್ನಾಗಿದೆ. ಇಲ್ಲ ಇಲ್ಲ, ಸರ್ ಅದ್ ಐಡಿಯಾ ಕೊಟ್ಟಿದ್ದು ಇದ್ ಮಾಡು ಅಂತ ಹೇಳಿ ಸರ್, ಮತ್ತೆ ಅವ್ರಿಗೆ ಕೊಟ್ಟಿದ್ದೀನಿ, Big okay. You will do first, then we both will do. ಓಕೆ. Yeah, you do the step first. You just look at her. Yeah. ಸೂಪರ್ ಸರ್. Thank you. ಸರ್ ಇವಾಗ ಸಾಕ್. ತಿಪ್ಪೆ ಬಿಡು. ಸೂಪರ್. ಸೆಕೆಂಡ್ ಮಾಡಿದ್ರು ಸರ್ ನೀವು. ಸೆಕೆಂಡ್ ಇರೋ ನೀವು ಆಗ್ಬೋದಾಗಿತ್ತು. ಬೇಡ ಸರ್, ಆ ಡಿಪಾರ್ಟ್ಮೆಂಟ್ ಕಳಿಸ್ಬೇಡಿ. ಅಲ್ಲ, ಮುಂಚೆ ಏನಾದ್ರು ಅನ್ಕೊಂಡಿದ್ರಾ? ಇಲ್ಲ ಸರ್, ನಮ್ಗೆ ಕಲ್ಚರಲ್ ಆಕ್ಟಿವಿಟೀಸ್ ಮೇಲೆ ತುಂಬಾ ಆಸಕ್ತಿ. ಸಣ್ಣ ವಯಸ್ಸಿಂದಾನೇ ಆತರ ಯಾವ್ದ. ಸೆಕೆಂಡ್ ಕ್ವಶನ್ ನಿಮ್ಗೆ ಗೊತ್ತಲ್ವಾ? ಇಲ್ಲ ಮತ್ತೆ ಯಾಕೆ ಬಂತಾರೆ ಬೇರೆ ಏನಾದ್ರು? ನೀವೇ ಕೇಳಿ ಸರ್, ಎರಡೂ ಓಕೆ. ಯಾವ್ದು? See, tell it in a diplomatic way, and it has to be good. ಓಕೆ. Like if they ask how many boyfriends you have to tell I don't have anybody, but I'll find a good one. ಆತರ ಏನ್ ಕೇಳ್ತೀನಿ ಅಂತ ನಿಮ್ಗೆ ಗೊತ್ತಾಗಲ್ಲ. ಅಲ್ಲ ಎಕ್ಸಾಂಪಲ್ ಅಲ್ಲ, ಜಸ್ಟ್ ಎಕ್ಸಾಂಪಲ್. ಅದೇ ನಾನು ನೆಕ್ಸ್ಟ್ ಅವ್ರ ಲವ್ ಬಗ್ಗೆ ಕೇಳ್ತೀನಿ. ಹೌದಾ? ಅದಾಗ ನೀವು confirm ಮಾಡ್ತಾ. ನಿಮ್ ಕಣ್ಣಲ್ಲಿ ಕಾಣಿಸ್ತದೆ. ಚೆನ್ನಾಗಿ ರೀಡ್ ಮಾಡ್ತಾರೆ ಸರ್. ಹೌದು ಸರ್, ಈಗ ಅದೇ ಪ್ರಿಪೇರ್ ಮಾಡ್ಕೊಂಡು ಚೆನ್ನಾಗಿದೆ. ಆನ್ಸರ್ ಹೇಳ್ಕೊಡಿ. Okay, sir. ಕ್ವಶನ್ ಚೇಂಜ್ ಮಾಡ್ಕೊಡ್ತೀರಾ? Okay. Come, let's do it. ಸಿನಿಮಾ ಅಂತ ಬಂದಾಗ ಯಾರ ಮೇಲೆ ಅಟ್ಲೀಸ್ಟ್ ಓಕೆ ಒಂದ್ ಪಾಯಿಂಟ್ ಅಲ್ಲಿ ಕ್ರಶ್ ಲವ್ ಆತರ ಇದೆ ಸಿನಿಮಾ ಡಿಪಾರ್ಟ್ಮೆಂಟ್? ಇದೆಲ್ಲ ಏನಾದ್ರು ಕನ್ನಡ ಇಂಡಸ್ಟ್ರಿ ಇಲ್ಲ, ತಮಿಳ್ ಆತರ ಏನಾದ್ರು ಇದೆಯಲ್ಲ? ಈ ಸಿನಿಮಾ ಅಂತ ನಿಮ್ಗೆ ಇಲ್ವಾ? ಸುಖಿ ಭಾವದಲ್ಲಿ ಇಲ್ವಾ? ಗುಡ್ ಆನ್ಸರ್. ಓವರ್ ಆಲ್ ಹೇಳಿ ಈಗ. ಅವ್ರಿಬ್ರು ಮುಖ ನೋಡಿ ಆಕ್ಚುಲಿ ಅಟ್ಲೀಸ್ಟ್ ಇಲ್ಲಿರೋರು ಯಾರು ಹೆಸರು ಹೇಳ್ತಾರಲ್ಲ. ಇಲ್ಲ, ಅವ್ರು ನಿಜ ಹೇಳ್ತಾರೆ. ಟ್ರೂತ್ ಅಲ್ವಾ? ತುಂಬಾ ಆನೆಸ್ಟ್ ಹೀರೋಯಿನ್. ಓಕೆ, ಓವರ್ ಆಲ್ ಓವರಾಲ್ ಇಂಡಸ್ಟ್ರಿ ಅಲ್ಲ, ನನ್ಗೆ ಪುನೀತ್ ಸರ್ ಕ್ರಶ್ ತರ ಫಸ್ಟ್ ಯಾವ್ದು ಸರಿ? ಟ್ರೂತಾ? ನಿಮ್ ರಿಯಲ್ ಲೈಫ್ ಅಲ್ಲಿ ಒಂದು ಫಸ್ಟ್ ಲವ್
ಓ ಏನಕ್ಕೆ ಐ ಚೋಸ್ ಟ್ರೂತ್ ಏನಕ್ಕೆ ಆ? ಹೌದು ನಿಮ್ಗೆ ಇಷ್ಟ ಅಲ್ವಾ ಅದ್ರ ಬಗ್ಗೆ ಹೇಳ್ಬೇಕಾ ಅದ್ರ ಬಗ್ಗೆ ಹೇಳಿ ಅವ್ರ ಹೆಸರು ಇಲ್ಲ ಹೆಸರೆಲ್ಲ ಹೇಳಕ್ ಹೆಸರೆಲ್ಲ And whenever you talk about the topic, just give a pause so that it's easy for them to cut. ಹೇಳಿ ಯಾರು ಬೇರೆ ಜನ ಕೇಳಿ 3-4 ಜನ ಇದ್ದಾರೆ ಏನೋ ಇಲ್ಲ ಏನಕ್ಕಂದ್ರೆ ನಾನ್ ಕಾಲೇಜಲ್ಲಿ ಫಸ್ಟ್ ಇಯರ್ ಅಲ್ಲಿ ಸೆಕೆಂಡ್ ಇಯರ್ ಇದ್ದಾಗ ಐ ಹ್ಯಾಡ್ ಲವ್ ಸ್ಟೋರಿ ಅದಾದ್ಮೇಲೆ ನಮ್ಗೆ ಯಾವ ಲವ್ ಸ್ಟೋರಿ ಇಲ್ಲ ಏನು ಅದೇ ಅಲ್ಲ ಬೇಕಾದ್ರೆ ಅದು ಲಾಸ್ಟ್ ಅದೇ ಮುಖದಲ್ಲಿ ಪೇಂಟ್ ಕಾಣ್ತಾ ಇದೆ ಅಲ್ಲ ಸರ್ ನಮ್ ಫಿಲಿಮ್ದು ಅದೇ ಸ್ಟೋರಿ ಆಕ್ಚುಲಿ ಫಸ್ಟ್ ಲವ್ ಇಸ್ ದ ಬೆಸ್ಟ್ ಲವ್ ಅದಂಗೆ ಅವರು ಬಟ್ ಬೆಸ್ಟ್ ಏನಲ್ಲ ಫಸ್ಟ್ ಆಯ್ತು ಸೊ ಬೆಸ್ಟ್ ಆಗುತ್ತೆ ಈಗ ನೆಕ್ಸ್ಟ್ ಯು ನೆವರ್ ನೋ ಅಂತ ಸರಿ ಆಯ್ತು ನಿಮ್ಗೆ ಲೈಫ್ ಅಂದ್ರೆ ಈ ಲೈಫ್ ಅಲ್ಲಿ ಯಾರನ್ನ ಪ್ರಪೋಸ್ ಮಾಡಿದ್ರು ಡಿಫ್ರೆಂಟ್ ಆಗಿ ನೀವು ರಿಜೆಕ್ಟ್ ಮಾಡಿದ್ರು ಇಲ್ಲ ಯಾರು ಪ್ರಪೋಸ್ ಮಾಡಿದ್ರು ಯಾರು ಮಾತಾಡ್ತಾರೆ Give content, ಇದೆಲ್ಲ ಸುಳ್ಳು ಸರ್ ಸುಳ್ಳು ಟ್ರೂತ್ ಸರ್ ಯಾರು ಇಲ್ಲ ಯಾರು ಸರ್ ನನಗ್ ಗೊತ್ತಿದ್ದಂಗೆ ಒಂದ್ 5-6 ಇದ್ದಾರೆ ಪ್ರಪೋಸ್ ಮಾಡಿದವ್ರು ಅಲ್ವಾ ಹುಡ್ಗಿರ್ ಇವ್ರಿಗೆ ಪ್ರಪೋಸ್ ಮಾಡಿರೋದು ಇವ್ರು ಬೇಡ ಅಂತ ಬಿಡ್ತದೆ ಹಾ ಹೆಸರೆಲ್ಲ ಹೇಳಕ್ಕಾಗಲ್ಲ ಬಟ್ ಇದೆ ಅವ್ರ ಮನ್ಸಿಗೆ ಹಚ್ಕೋಬೇಕು ಇಲ್ಲ ಆತರ ಏನಿಲ್ಲ ಸ್ವಲ್ಪ ರ್ಯಾಪಿಡ್ ಫೈರ್ ತರ ಬೇಗ ಹೇಳಿ ಬಟ್ ಸ್ಟಿಲ್ ಸರ್ 5 things you already told I don't know like ನೋ ಲವ್ no ಫಸ್ಟ್ ಲವ್ ಸ್ಕೂಲ್ ಅಲ್ಲಿ ಅದೇ ಸ್ಕೂಲ್ ಕಾಲೇಜಲ್ಲಿ ಅದ್ರ ಬಗ್ಗೆ ಬೇಡ ಹೇಳಿದ್ರು ಏನು ಲವ್ ಅವ್ರು ಹೇಳಿ ಅಲ್ಲ ಅಲ್ಲ ಟ್ರೂತ್ ಹೇಳಿದ್ರಲ್ಲ ಅವಾಗ ಹಾ ಸರ್ ನಿಮ್ಗೆ ಹಾ ಸರ್ ನಿಮ್ಮ ಲೈಫ್ ಅಲ್ಲಿ ನಡೆದಂತಹ ಕಹಿ ಘಟನೆ ಬಗ್ಗೆ ಹೇಳಿ. ಆ ಘಟನೆ ನನ್ನ ಲೈಫ್ ಅಲ್ಲಿ ಇರಬಾರ್ದಾಗಿತ್ತು ಕಹಿ ಘಟನೆ ಅಂದ್ರೆ ಕೇಳ್ಬೇಕಾಯ್ತಾನೆ ಸರ್ ಕಹಿ ಘಟನೆ ಅಂದ್ರೆ ನಾನು ಒಂದ್ಸತಿ ಅಮರ್ನಾಥ್ ಹೋಗಿದ್ದೆ ಸರ್ ಅಮರ್ನಾಥ್ ಟೆಂಪಲ್ ಹೋದಾಗ ನಾವು ಆ ದಾರಿಯಲ್ಲಿ ನಡೀತಾ ಇದ್ದಾಗ ಮಳೆ ಬಂತು ಆ ಅಮರ್ನಾಥ್ ದಾರಿ ಹೇಗಿರುತ್ತೆ ಅಂದ್ರೆ ಈ ಕಡೆ ಬೆಟ್ಟ ಆ ಕಡೆ ನದಿ ಇಷ್ಟೇ ಇರುತ್ತೆ ಜಾಗ ಕುದುರೆಗಳು ಹೋಗ್ಬೇಕು ಜನ ಹೋಗ್ಬೇಕು ಎಲ್ಲ ಹೋಗ್ಬೇಕು ಒಂದು ಮಳೆ ಬಂದ್ ಏನಾಯ್ತು ಲ್ಯಾಂಡ್ ಸ್ಲೈಡ್ ಆಗಿ ನನ್ನ ಎದುರಿಗೆ ಒಂದು ವ್ಯಕ್ತಿ ಮೇಲೆ ಬಿದ್ದು ಅವರು ನೀರಲ್ಲಿ ಬಿದ್ದು ಸತ್ತೋಗ್ಬಿಟ್ರು ಅವರು ನಮ್ ಜೊತೆ ಬಂದಿದ್ದವ್ರೆ ಇಮಿಡಿಯೇಟ್ಲಿ ನಾವು ಹೋಗಿ ಮಿಲಿಟರಿ ಅವ್ರ ಸಹಾಯ ತಗೊಂಡು ಅವ್ರನ್ನ ಅಲ್ಲಿಂದ ಏರ್ ಲಿಫ್ಟ್ ಮಾಡಿ ಅವ್ರ ಊರ್ಗೆ ಬಿಡ್ತಾರೆ ಹೆಣಗೊಂಡಾಗ ನನ್ ಕಣ್ಣೆದ್ರಿಗೆ ಅವರು ತೀರೋಗಿದ್ದು ಲೈಫ್ ಇಷ್ಟೇನಾ ಅನ್ನೋ ಒಂದು ಘಟನೆ ನಂಗೆ ಅಲ್ಲ ಅರ್ಥ ಆಯ್ತು ಅಂದ್ರೆ ನಾವ್ ಎಷ್ಟೆಷ್ಟು ಸೀಕ್ರೆಟ್ಸ್ ಇಟ್ಕೊಂಡಿರ್ತೀವಿ ಲೈಫಲ್ಲಿ ನಾನ್ ಗ್ರೇಟ್ ಅದು ಇದು ಅಂತ ಬಟ್ ಯಾವ್ದು ಶಾಶ್ವತ ಇಲ್ಲ ಯಾವ್ದು ಈ ಫೇಮ್ ನೇಮ್ ಎಲ್ಲಾನು ಒಂದು 10 ನಿಮಿಷ ಅಷ್ಟೇ ನಮ್ ಪ್ರಾಣ ಇಲ್ಲ ಅಂದ್ರೆ ಅದಕ್ಕೆ ವ್ಯಾಲ್ಯೂನೇ ಇಲ್ಲ ಅದು ತಿಳ್ಕೊಂಡಿದ್ದು ಅಲ್ಲಿ ಆ ಘಟನೆ ನನ್ನ ಮೆಮರಿಯಲ್ಲಿ ಯಾವತ್ತೂ ಇದ್ಬಿಡುತ್ತೆ ಸರ್ ಹೇಳಿ ಸರ್ ಅವಾಗಲೇ ಕಷ್ಟ ಆಗಿತ್ತು ಇಲ್ಲ ಆಗೋಯ್ತಲ್ಲ ಅವಾಗ ಮತ್ತೆ ಹೇಳಿ ಇನ್ನೊಂದು ಇವಾಗ ಯೋಚನೆ ಮಾಡ್ಬೇಕಲ್ಲ ಡೋಂಟ್ ಸೇ all that be quick tell whatever spontaneously you tell I don't have any girlfriends I only have crushes something like that give controversy ಅದು ಕಹಿ ಅಲ್ವಲ್ಲ ಯಾವ್ದೋ ಒಂದು ಗುಡ್ ಅಲ್ವಾ ಅವಾಗ ನೀವು ಹೇಳಿದ್ ನೋಡಿ ನಮ್ಗೆ ಶಾಕ್ ಆಯ್ತಲ್ಲ ಆ ಹುಡುಗಿ ಹಂಗೆ ಕಣ್ಣಲ್ಲಿ ಇಲ್ಲ ಬೇರೆ ಬೇರೆದೇನ ನಾವು ಬಿಡಿ ಸರ್ ಅದು ಕಹಿ ಆಗೋಯ್ತಲ್ಲ do something else tell one more time they need that. what can I tell ಅಂತ ಯೋಚನೆ ಮಾಡ್ತಾ ಇದ್ದೀನಿ I have one love fail what do you want ಕಹಿ ಲವ್ ಸ್ಟೋರೀಸ್ ಆರ್ ನಾಟ್ ಕಹಿ ಅನ್ನೋದು ಹೆಂಗೆ oh okay ಬಾಂಬೆ ಡೇಸ್ ಬಾಂಬೆ ಡೇಸ್ ಬಾಂಬೆ ಡೇಸ್ be quick so that they also get ಅಲ್ಲ content ಇದನ್ನ ಇದೇ ಹೇಳ್ಬೋದಲ್ಲ ಈ ರೌಂಡ್ ಅಲ್ಲಿ ಫಾಸ್ಟ್ ಆಗಿ ಹೇಳ್ಬೇಕು rapid yeah because ತುಂಬಾ ಇದು ಫಾಸ್ಟ್ ಆಗಿ ಹೇಳುವಂತಹ ಪ್ರಶ್ನೆ ಒಬ್ಬೊಬ್ಬರೇ ಹೇಳಿ ಪರವಾಗಿಲ್ಲ ಬಟ್ ಯೋಚನೆ ಮಾಡ್ಬಾರ್ದು ನಿಮ್ಮ ಪವರ್ ಹೇಗಿದೆ ಯಾರು ಹೇಳ್ತೀರಾ start with me ನೀವು ಆಯ್ತಾ ಇನ್ನು ಸಿನಿಮಾದಲ್ಲಿ ಆಕ್ಟ್ ಮಾಡಿರುವಂತಹ ಎಲ್ಲರದ್ದು ಆಡಿಯನ್ಸ್ ಹೇಳಿ ha sir yeah 3 2 1 3 Mahendra, Shushmita Naik, Vihanshi Hegra, Jaggi, Gaurav Shetty, Ravi Shankar Gowda, Sunil Puranik, Shobh Raj, Ravindra, Deepika, ಇನ್ನ ಇದ್ದಾರೆ ಸರ್ ಜ್ಞಾಪಕ ಬರ್ತಿಲ್ಲ
ಟೆಕ್ನಿಷಿಯನ್ಸ್ ಹೇಳ್ಬೋದಾ? ಟೆಕ್ನಿಷಿಯನ್ಸ್ ಅಂದ್ರೆ ರಾಜೇಶ್, ಶ್ರೀನಾಥ್, ಶ್ರೀಧರ್, ಮಂಜುನಾಥ್ ನಾಯಕ್, ಶುಭಮ್, ವಿಯಾನ್ ಎಸ್.ಎ, ಆಮೇಲೆ ಬಿ.ಜೆ ಭರತ್, ಆಮೇಲೆ ಮಧು ತುಂಬಕೆರೆ, ಆಮೇಲೆ ಪ್ರಮೋದ್ ಮರವಂತೆ, ಆಮೇಲೆ ಇನ್ನ ಇದಾರೆ ಸರ್ ಅಷ್ಟೇ. ಸಂತು, ಆಮೇಲೆ ಸಂತು ತುಕಾಲಿ, ಸಿದ್ದು ಮಂಡ್ಯ, ಆಮೇಲೆ ನಿಖಿಲ್ ಗೌಡ, ಇಷ್ಟು ಜನ ಇದೆ. ಟೆಕ್ನಿಷಿಯನ್ ತುಂಬಾ ಸ್ಟ್ರಾಂಗ್ ಇದೆ, ಆ ಡಿಪಾರ್ಟ್ಮೆಂಟ್ ಜಾಸ್ತಿ ಇದೆ. ನನ್ ಜೊತೆ ಇರೋರಲ್ಲ. ಟ್ರಾವೆಲಿಂಗ್ ಹೌದು ಸರ್, ನಂಗೆ travelling ಆಕ್ಚುಲಿ ಒಂದು ಹುಚ್ಚಿರುತ್ತೆ. ಹೌದು. ಬೈಕ್ಸ್ ಹ್ಮ್ ಬೈಕ್ಸ್ ಬೈಕ್ ನೇಮ್ಸಾ? ಓಕೆ ಓಕೆ ಓಕೆ. BMW S1000 RR, Kawasaki ZX10R, ಗಾಡಿ ತಗೊಂಡೆ. ಗಿರಿಲ್ಲಾ 450 ಅಂಡ್ ಹಿಮಾಲಯನ್. ಬ್ರ್ಯಾಂಡ್ ಹೆಸರು ತಗೊಂಬೋದಲ್ಲ? CBR 600, CBR 1000 ನನ್ನ ಫೇವ್ರೆಟ್ ಬೈಕು. ಆಮೇಲೆ GS 1250 BMW, K1300R BMW, ಅದು ಅಷ್ಟೇ. Kawasaki KLX 200. ಎಲ್ಲ ನೆಕ್ಸ್ಟ್ ಲೆವೆಲ್ ಅವ್ರು ಯೋಚನೆ ಮಾಡಿ ಅದೇ ಎಲ್ಲ ಯೋಚನೆ ಮಾಡಿಲ್ಲ, ಇದೆಲ್ಲ ಯೋಚನೆ ಅಂದ್ರೆ ನನ್ನ ಬ್ರ್ಯಾಂಡ್. ನಾನು ಅದೇ ಅನ್ಕೊಂಡೆ, TVS 50, ಆಕ್ಟಿವಾ, ಅಂತಾರೆ ಅಂದ್ರೆ ಎಲ್ಲ ಬೈಕ್ಸ್ ಮೋಟೋ ಸ್ಕೂಟರ್ಸ್ ಬೇರೆ, ಬೈಕ್ಸ್ ರೈಡಿಂಗ್ಸ್ ಬೇಕಾಗಿಲ್ಲ. ಅಂಡ್ ಈ ಬೈಕ್ ಅಷ್ಟೇ ನಾವು ಇದ್ರಲ್ಲಿ ಯೂಸ್ ಮಾಡಿರೋ ಜಾವಾ, ನಮ್ಮ ಮೂವಿಯಲ್ಲಿ ಜಾವಾ ಬೈಕ್ ಯೂಸ್ ಮಾಡಿದ್ದೀವಿ. BMW ಅದೇ ಹೇಳಿದ್ನಲ್ಲ, 300 ಹೇಳಿ, ನಾನು 1250 ಹೇಳಿದೆ. ಸೊ ಬಟ್ 300 ಇದೆ, ನಾನು ದೊಡ್ಡದಾಗಿ ಹೇಳಿದೆ. ಐ ಲೈಕ್ ಬೈಕ್ಸ್, ಕಾರ್ ಓಡಿಸೋದು ಎಲ್ಲ ತುಂಬಾ ಇಷ್ಟ. ಮೇಡಮ್ ನೀವೇನ್ ಹೇಳ್ತೀರಾ? ಡ್ರೆಸ್ಸಸ್, ಆಕ್ಚುಲಿ ರೈಸ್ ಐಟಮ್ಸ್, ಫೇವರೆಟ್ ಹೇಳ್ತೀರಾ ಇಲ್ಲಾಂದ್ರೆ ಅವ್ರ ಫೇವ್ರೆಟ್. ಹೇಳಿ ಸಡನ್ ಆಗಿ ಕೇಳಿದಾಗ ಸ್ವಲ್ಪ ಸರಿ, ಒಂದು ಕೆಲಸ ಹೇಳ್ತೀರಾ? ಫೇವರೆಟ್ ಬಿಡ್ಲ? ಕುಡಿ ಓಕೆ, ಫೇವರೆಟ್ ಅಪ್ಪು ಸರ್ ಅಂತ ಇದಾರಲ್ಲ, ನೀನ್ ಹೇಳಿ. ನಮ್ಮ ಅಪ್ಪು ಸಾರ್ದಲ್ವಾ, ಹಂಗ್ ಬಿಟ್ಕೊಡ್ಬಾರ್ದು. ಅವು ಅವ್ರಂದ್ರೆ ಅವ್ರು ಹೇಳ್ತಾರೆ. ಅರಸು, ಮಿಲನ, ಅಭಿ, ಅಪ್ಪು, ಭಕ್ತ ಪ್ರಹ್ಲಾದ, ಇನ್ನೊಂದು ಬಿಂದಾಸ್, ಹೇಳಿ, ಎಲ್ಲ ಹೇಳಿ. ಅಲ್ಲ ಎಲ್ಲರೂ ಹೇಳೋದು. ರಾಜ್ಕುಮಾರ, ವೀರ ಕನ್ನಡಿ, ಅನ್ನ ಬಾಂಡ್. ಅಲ್ಲ, ನೀವ್ ಹೇಳಿ, ರಿಪೀಟ್ ಮಾಡಿ. ಅವ್ರು ಹೇಳಿ ರಿಪೀಟ್ ಮಾಡಲ್ಲ, ಪ್ರಾಂಪ್ಟ್ ಮಾಡ್ತಿದಾರೆ ಅವರು. ಮಾಡಿ ಅಪ್ಪು, ಮಿಲನ, ಅಭಿ, ಆಕಾಶ್, ವೀರ ಕನ್ನಡಿಗ, ರಾಜ್ಕುಮಾರ್, ಯುವರತ್ನ, ದೊಡ್ಡ ಮನೆ ಹುಡುಗ, ಜಕ್ಕಿ, ಅನ್ನಬಾಂಡ್, ಇಂದಾಸ್, ಮೌರ್ಯ, ವೀರ ಕನ್ನಡಿಗ ಹೇಳಿಲ್ಲ. ವೀರ ನನ್ನ ಕನ್ನಡಿಗ. ಫೇವ್ರೆಟ್ ಮೂವಿ ಅದ. ಸಿನಿಮಾ ನೀವು ಬಗ್ಗೆ fan ಆ? ಕೇಳೋಣ. ಓಕೆ, ಹ್ಮ್. ಚೆನ್ನಾಗಿ ಆಕ್ಚುಲಿ ಆನ್ಸರ್ ಮಾಡಿದ್ವಿ ಮೇಡಮ್. ಆ ಕಡೆ ಅವರು ಇಲ್ಲ, ಅಪ್ಪು ಫ್ಯಾನ್ ಅಂದ್ರಲ್ವಾ, ಅದಕ್ಕೆ. ಸುಖಿ ಬಾಬಾ ಬಗ್ಗೆ ಬರೋಣ. ಅದು ನಾರ್ಮಲ್ ಕ್ವಶನ್ ಎಲ್ಲರೂ ಕೇಳಿದ್ದೀವಿ. ಸಿನಿಮಾದಲ್ಲಿ ಆಕ್ಚುಲಿ ಸಿನಿಮಾ ಕಂಪ್ಲೀಟ್ ಒಂಥರ ಈ ಲವ್ ಆಂಗಲ್ಸ್ ಜಾಸ್ತಿ ಇದೆ, ಎಮೋಷನ್ಸ್ ನಿಮ್ಗೆ ಹುಕ್ ಮಾಡಿದಂದ್ರೆ ನನಗೆ ಸಿನಿಮಾ ಮಾಡಲೇಬೇಕು ಅಂತ ಅನ್ಸುತ್ತೆ. ಯಾವ ಪಾಯಿಂಟ್? ನೀವೇ. ಸೊ ರಾಜೇಶ್ ನನ್ ಸ್ಟೋರಿ ಹೇಳಿದಾಗ, ಸೊ ಈ ಸ್ಟೋರಿ ಬಂದ್ಬಿಟ್ಟು ಒಂದು ಸ್ವೀಟ್, ಜನ ಕನೆಕ್ಟ್ ಆಗೋ ತರ ರಿಯಲಿಸ್ಟಿಕ್ ಆಗಿತ್ತು ಸ್ಟೋರಿ. ನಾಟ್ ದಟ್ಗೆ ಓವರ್ ಡ್ರೊಮ್ಯಾಟಿಕ್ ಆಗೆಲ್ಲ ಆತರ ಏನಿರ್ಲಿಲ್ಲ. ಹೇಳ್ಬೇಕಾರೇನೆ, ನರೇಟ್ ಮಾಡ್ಬೇಕಾರೇನೆ ತುಂಬಾ ಸ್ವೀಟ್ ಆಗಿ ಸೋಬರ್ ಆಗಿತ್ತು, ಲೈಕ್ ಎಲ್ಲರೂ ಕನೆಕ್ಟ್ ಆಗೋ ತರ. ಸೊ ಆಮೇಲೆ ಇದ್ರಲ್ಲಿ ಬಂದ್ಬಿಟ್ಟು ಗರ್ಲ್ ಟ್ರೂ ಲವ್ ಮಾಡೋ ಒಂದು ಹುಡುಗಿ ಎಷ್ಟು ಎಲ್ಲಿವರೆಗೂ ಹೋಗ್ಬೋದು, ಅವನಿಗೋಸ್ಕರ ಎಷ್ಟು ವೇಟ್ ಮಾಡ್ಬೋದು ಅಂತ ಒಂದು ನರೇಟ್ ಮಾಡಿದ್ರು. ಸೊ ಯಾವಾಗೂನು ಬಾಯ್ಸ್ ಲವ್ನೇ ಜಾಸ್ತಿ ತೋರಿಸ್ತಾರೆ ಎಲ್ಲಾ ಸಿನಿಮಾಲು. ಸೊ ಇದರಲ್ಲಿ ಗರ್ಲ್ ಲವ್ ಸ್ವಲ್ಪ ಜಾಸ್ತಿ ತೋರಿಸಿರೋದ್ರಿಂದ ನನ್ಗೆ ಇದನ್ನ ಮಾಡ್ಬೇಕು, ಇಷ್ಟ
ಎಷ್ಟು ಲವ್ ಮಾಡ್ತಾಳೆ, ಎಷ್ಟು ಲಿಮಿಟ್ ಕ್ರಾಸ್ ಮಾಡಿ ಅವನಿಗೋಸ್ಕರ ಕಾಯ್ತಾಳೆ ಅಂತ ಅವ್ನ್ ಇದ್ರಲ್ಲಿ ತೋರ್ಸಿರೋದ್ರಿಂದ ಹಂಗೆ ಮಾಡ್ಬೇಕು ಅಂತ. ಸರ್ ನಿಮ್ಗೆ ಏನ್ ಇಷ್ಟ ಆಯ್ತು? ಸರ್ ನನಗೆ ಮೇನ್ ಬುಕ್ ಅಂದ್ರೆ ಈ ಬುಕ್ ಸಿನಿಮಾ ಮಾಡಲೇಬೇಕು ಅಂತ ನನ್ಗೆ ಅನ್ಸಿದ್ದು, ಅಪ್ಪ ಮಗಂದು ಒಂದು ಬಾಂಡ್ ಇದೆ. ಸೊ ಆ ಬಾಂಡ್ ಮೇಲೆ ಒಂದು ಆ ಕತೆ ಟ್ರಾವೆಲ್ ಆಗುತ್ತಲ್ಲ. ಹೇಳಕ್ಕಂದ್ರೆ ನಿಮಗೆ ಸೇಮ್ ಇವಾಗ ಸುಷ್ಮಿತಾ ಅವ್ರು ಹೇಳ್ದಂಗೆ ಲವ್ ಸ್ಟೋರಿಯಲ್ಲಿ ವೇಟ್ ಅನ್ನೋದು ಇದೆಯಲ್ಲ, ಅದೇ ತರ ಮಗನು ಅವ್ರ ಅಪ್ಪನ ಪ್ರೀತಿಗೋಸ್ಕರ ವೇಟ್ ಮಾಡ್ತಾ ಇರ್ತಾರೆ. ಸೊ ಆ ವೇಟಿಂಗು ಅಂಡ್ ಅದೇನಕ್ಕೆ ತುಂಬಾ ಕನೆಕ್ಟ್ ಆಗುತ್ತೆ ಅಂದ್ರೆ, ಇವಾಗ ಹೆಂಗ್ ಹೇಳುತ್ತೆ ಸರ್, ನಾವು ಹುಡುಗರು ಎಲ್ಲ ಹೆಂಗೆ ಅಂದ್ರೆ ಈ ನಮ್ ಪ್ರೀತಿ ತೋರ್ಸಕ್ ಬರಲ್ಲ. ಇವಾಗ ನನ್ನ ತಂದೆಗೆ ಹಗ್ ಮಾಡೋ ಎಷ್ಟು ವರ್ಷ ಆಗ್ಬಿಡಿ. ಸೊ ಈ ಸಿನಿಮಾ ಎಲ್ಲ ಹಗ್ ಮಾಡೋ ಸೀನ್ ಇದೆ, ಅದ್ರಲ್ಲಿ ನಾನು ಆಕ್ಚುಲಿ ಆ ಸೀನ್ ಮಾಡ್ತಾ ಇರೋದು ಲಿಟ್ರಲಿ ನಂಗೆ ಐ ಹ್ಯಾಡ್ ದೋಸ್ ಆ ಟಿಯರ್ ನನ್ ಗ್ಲಿಸರಿನ್ ಹಾಕೋದ್ ಬೇಡ, ನಂಗೆ ಅದು ತುಂಬ್ಕೊಂಡ್ಬಿಟ್ಟಿತ್ತು. ಇವಾಗ್ಲೂ ಹೇಳ್ತಾ ಇರೋದು ಏನಕ್ಕಂದ್ರೆ, ನಾವು ಹುಡುಗರು ನಮ್ಮ ಅಪ್ಪ ಅಮ್ಮನ ಎಷ್ಟು ಪ್ರೀತಿ ಮಾಡ್ತೀರಿ ಅಂದ್ರೆ, ನಾವು ಏನ್ ಹೇಳ್ತಾರೆ, ವಿ ಕಾಂಟ್ ಎಕ್ಸ್ಪ್ರೆಸ್, ನಾವು ಬರೀ ನಮ್ಮಲ್ಲಿ ಇಟ್ಕೊಂತೀರಿ. ಸೊ ಆ ತರ ಐ ಫೀಲ್ ನಂಗೆ ತುಂಬಾ ಮೂವಿ ಕನೆಕ್ಟ್ ಆಗಿದೆ ಅದಕ್ಕೆ, ಆ ಅಪ್ಪ ಮಗನ ಬಾಂಧವ್ಯನ. ಸರ್ ನಿಮ್ಗೆ ಸಿನಿಮಾ ಕನೆಕ್ಟ್ ಆಗಿದ್ರೆ ಪೂರ್ತಿ ಮಾಡಬೇಕು ಸರ್ ನನಗೆ ಈ ಫಿಲ್ಮ್ ಮಾಡಬೇಕು ಅನ್ಸಿದ್ದು ಏನಂದ್ರೆ, ಒಂದು 3 ಪಾಯಿಂಟ್ ಇದೆ. ಒಂದು ಬಂದ್ಬಿಟ್ಟು ಒಂದು ಹುಡುಗ ಒಂದು ಪ್ರೀತಿನ ಹುಡ್ಕೊಂಡು ಹೋಗ್ತಾರೆ. ಆ ಪ್ರೀತಿ ಹುಡ್ಕೋ ಸ್ಟೇಜಸ್ ಅಲ್ಲಿ ಅವನಿಗೆ ತುಂಬಾ ಹರ್ಡಲ್ಸ್ ಬರ್ತದೆ. ಅಂದ್ರೆ ಅವನ ಹತ್ರ ಇರೋ ವಿಷಯನ ಯಾರು ಇಷ್ಟಪಡಲ್ಲ, ಯಾವ್ದು ಇರಲ್ವೋ ಅದೇ ಇರಬೇಕು ಅಂತ ಇಷ್ಟಪಡ್ತಾರೆ. ಎರಡನೇದು ಒಂದು ಫ್ಯಾಮಿಲಿ, ಒಂದು ಲವ್, ಒಂದು ಅಟ್ಯಾಚ್ಮೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾರಿಗೆ ಆಗಿ. ಅದು ದೂರ ಆದಾಗ ಅವರ ನೋವು ಏನಿರುತ್ತೆ ಅನ್ನೋದು ಈ ಮೂವಿಯಲ್ಲಿ ನಾವು ತೋರಿಸಿರ್ತೀವಿ. ಇದು ಹೀರೋ ಪಾಯಿಂಟ್ ಆಫ್ ವ್ಯೂ ಅಲ್ಲಾದ್ರೂ ಆಗ್ಬೋದು, ಇಲ್ಲ ಹೀರೋಸ್ ಫಾದರ್ ಪಾಯಿಂಟ್ ಆಫ್ ವ್ಯೂ ಅಲ್ಲೂ ಆಗ್ಬೋದು. ಇಬ್ಬರದು ಲವ್ ಇರುತ್ತೆ, ಇಬ್ಬರದು ಎಮೋಷನ್ಸ್ ಇರುತ್ತೆ, ಅದು ಒಂದೊಂದು ರೀತಿ ಇರುತ್ತೆ ಅವ್ರದ್ದು. 3ನೇ ಪಾಯಿಂಟ್ ಬಂದ್ಬಿಟ್ಟು, ಯಾವಾಗ್ಲೂ ಹುಡುಗರು ಲವ್ ಅಂತ ಹೇಳ್ತೀನಿ. ಇದರಲ್ಲಿ ಹುಡುಗಿರ್ ಲವ್ ತುಂಬಾ ಜೆನ್ಯೂನ್ ಆಗಿರುತ್ತೆ, ತುಂಬಾ ರಿಯಲಿಸ್ಟಿಕ್ ಆಗಿ. ಅವರು ಒಂದು ಹುಡುಗನ ಇಷ್ಟಪಟ್ರೆ ಅವನಿಗೋಸ್ಕರ ಕಾಯ್ತಾನೆ ಇರ್ತಾರೆ, ಅವನು ಯಾವಾಗ ಬರ್ತಾನೆ ಅನ್ನೋ ಒಂದು ರೀತಿಯಲ್ಲೇ ಅವ್ರು ನೋಡ್ತಾರೆ ಹೊರತು ಇವನಾದ್ಮೇಲೆ ಇನ್ನೊಬ್ಬ ಅನ್ನೋ ಕಾನ್ಸೆಪ್ಟ್ ಇರಲ್ಲ. ಸೊ ಈ 3 ಪಾಯಿಂಟ್ ನನಗೆ ತುಂಬಾ ನ್ಯೂ ಅಂಡ್ ಜೆನ್ಯೂನ್ ಅನ್ನಿಸ್ತು. ಅದಕ್ಕೋಸ್ಕರ ನನಗೆ ಈ ಲೈನ್ ತಗೊಂಡು ನಾವು ಡೆವಲಪ್ ಮಾಡಿ ಪ್ರೊಡ್ಯೂಸ್ ಮಾಡೋಣ. ಒಂದು ಆ ಥಿಯೇಟರ್ ತುಂಬಾ ಸಿನಿಮಾ ಇದಾವೆ, ಅದ್ರ ಹಿಂದಿನ ವಾರನೂ ತುಂಬಾ ಸಿನಿಮಾ ಇದಾವೆ, ಈ ಬರೋ ವಾರನೂ ತುಂಬಾ ಜಾಸ್ತಿ ಸಿನಿಮಾಗಳು ರಿಲೀಸ್ ಆಗ್ತಾ ಇದಾವೆಲ್ಲ, ಬ್ಯಾಲೆನ್ಸ್ ಇರೋ ಲಾಸ್ಟ್ ಟೈಮ್ ಮಾಡ್ಬೇಕು ಅನ್ಕೊಂಡಿದ್ದೆಲ್ಲ ರಿಲೀಸ್ ಆಗ್ತದೆ. ಹೌದು ಸರ್. ಸ್ವಲ್ಪ ಥಿಯೇಟರ್ ಪ್ರಾಬ್ಲಮ್ ಎಲ್ಲ ಹೆಂಗಿದೆ ಸೆಟಪ್ ಎಲ್ಲ ಸರ್, ನಾವು ಇವಾಗ ಶರ್ಲಿನ್ ಪಿಕ್ಚರ್ಸ್ ಅಂತ ಹೇಳಿ ನಮ್ಮ ಡಿಸ್ಟ್ರಿಬ್ಯೂಟರ್ಸ್ ಅವ್ರ ಹತ್ರ ಮಾತಾಡ್ಕೊಂಡಿದ್ವಿ. ನಾವು ಆಕ್ಚುಲಿ ಫಸ್ಟ್ ಡೇಟ್ ಫಿಕ್ಸ್ ಮಾಡ್ಕೊಂಡಿದ್ವಿ ಸರ್. ನಾನು ಸ್ವಲ್ಪ ಪ್ರೊಫೆಷನಲಿ ವರ್ಕ್ ಮಾಡ್ತೀನಿ, ನಾನು ಬೇರೆ ಮೂವಿ ಕಾನ್ಸೆಪ್ಟ್ ತರ ಆಗಿ ಫಸ್ಟ್ ಡೇಟ್ ಫಿಕ್ಸ್ ಮಾಡ್ಕೊಂಡು ಆಮೇಲೆ ನಾವು ಇಲ್ಲಿ ಹೋಗ್ತೀವಿ ಇದು ಮಾಡ್ತೀವಿ ಅನ್ನೋ ಹರಿಬರಿಯಲ್ಲಿ ಮಾಡಿ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ತುಂಬಾ ಬೇಗ ಮುಗಿಸಿ ಎಲ್ಲರಿಗೂ ಎಫರ್ಟ್ ಕೊಟ್ಟು ಮಾಡಬೇಕು ಅಂತ ಇರ್ತಾರೆ. ಬಟ್ ನಾನು ಆ ಥರ ಮಾಡಿಲ್ಲ. ನಂದು ಟೋಟಲ್ ಫಸ್ಟ್ ಕಾಪಿ ಬಂದು ನನ್ನ ಕೈಯಲ್ಲಿ ಇಟ್ಕೊಂಡಿದ್ದ ಮೇಲೂ ನಾನು 2 ತಿಂಗಳು ನೋಡ್ಕೊಂಡು ಯಾವ ಟೈಮಲ್ಲಿ ಬರೋಣ, ಯಾವುದು ನಮಗ್ ಸೆಟ್ ಆಗುತ್ತೆ ಅಂತ ಹೇಳಿ ನಾವು ಲಾಸ್ಟ್ ಅಕ್ಟೋಬರ್ ನವೆಂಬರ್ ಅಲ್ಲೇ ಡಿಸೈಡ್ ಮಾಡಿ ಈ Feb 6 ಅನ್ನೋ ಡೇಟ್ ನ ಫಿಕ್ಸ್ ಮಾಡ್ಕೊಂಡಿದ್ವಿ ಸರ್. ಸೊ ಅದು ನಾವು ಫಿಕ್ಸ್ ಮಾಡಿ ಆಗಿತ್ತು, ಬಟ್ ಅನೌನ್ಸ್ ಆಚೆ ಮಾಡಿರ್ಲಿಲ್ಲ ಅಷ್ಟೇ ಹೊತ್ತು. ಬಟ್ ಅದಕ್ಕೆ ಏನೇನು ಪ್ರಿಪರೇಷನ್ಸ್ ಬೇಕೋ ಎಲ್ಲ ರೆಡಿಯಾಗಿ ಆಲ್ರೆಡಿ ನಾವು ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ವಿ. ನಮ್ಗೆ ಇಷ್ಟು ಸ್ಕ್ರೀನ್ಸ್ ಮಾಡಬೇಕು, ಇಷ್ಟು ಲಿಮಿಟೇಷನ್ಸ್ ಇದೆ, ನಾವು ಹೆಂಗ್ ಬರೋಣ, ಏನೇನ್ ಮಾಡೋಣ ಅನ್ನೋದು ಪ್ಲಾನಿಂಗ್ ಆಲ್ರೆಡಿ ಆಗಿದೆ. ಟೈಟಲ್ ಸರ್ ಆಕ್ಚುಲಿ ನಾವು ಕತೆ ಬರೆದಾದ್ಮೇಲೆ ನಮ್ ಡೈರೆಕ್ಟ್ರು, ನಾವು, ನಮ್ ಕೋ ಡೈರೆಕ್ಟ್ರು, ನಮ್ ಹೀರೋ ಇವರೆಲ್ಲ ಇದ್ದಾಗ ಡಿಸ್ಕಷನ್ ನಡೀತಿದೆ. ಅದಕ್ಕೆ ಶೀಘ್ರಮೇ ಕಲ್ಯಾಣ ಪ್ರಾಪ್ತಿರಸ್ತು ಅನ್ನೋ ಟೈಟ್ಲ್ ಇಡೋಣ ಅನ್ನೋ ತರ ಪ್ಲಾನ್ ಮಾಡ್ಕೊಂಡಿದ್ರು ಡೈರೆಕ್ಟ್. ನಾನು ಸ್ವಲ್ಪ ಆರ್ಗ್ಯುಮೆಂಟ್ ಮಾಡ್ತಿದ್ದೆ, ಏನ್ ಸರ್ ಇದು ಇಷ್ಟೊಂದು ಟೈಟ್ಲ್ ಯಾರು ಇಡ್ತಾರೆ, ಏನೋ ತೆಲುಗು ಸಿನಿಮಾಗಾರೆ, ಓಕೆ ಕನ್ನಡ ಅಲ್ಲೆಲ್ಲ ಇದು ವರ್ಕೌಟ್ ಆಗಲ್ಲ, ಹಾಗೆ ಏನ್ ಸ್ವಲ್ಪ ಮಾತಾಡ್ಕೊಳ್ತಿದ್ವಿ. ಅದಾದ್ಮೇಲೆ ನನಗೆ ಸ್ವಲ್ಪ ಈ ಟೈಟ್ಲ್ ಸಿಂಪಲ್ ಆಗಿರ್ಬೇಕು, ಪ್ಲಸ್ ನ್ಯೂಮರಾಲಜಿ ಅದು ಇದು ಎಲ್ಲ
ಚೆಕ್ ಮಾಡಿ ಎಲ್ಲರಿಗೂ ಒಳ್ಳೇದಾಗ್ಬೇಕಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾಗ ಈ ಸುಖಿ ಭವ ಅಂದ್ರೆ ಎಲ್ಲರ ಲೈಫಲ್ಲೂ ಒಂದು ಬ್ಲೆಸ್ಸಿಂಗ್ ಸಿಗ್ತಿರುತ್ತೆ. ಸೊ ನಾವು ನಮ್ಗೇನ್ ಸಿಕ್ಕಿರುತ್ತೋ ಅದೊಂದು ಬ್ಲೆಸ್ಸಿಂಗ್. ಇವತ್ತು ನಾವು ಇಲ್ಲಿ ಕುತ್ಕೊಂಡು ಒಂದು ಸ್ಪೀಚ್ ಕೊಡ್ತಿದೀವಿ ಅಂದ್ರೆ ಇದು ನಮ್ ದೊಡ್ಡವ್ರು ಮಾಡಿರೋದು ಬ್ಲೆಸ್ಸಿಂಗ್ ಆಗಿರುತ್ತೆ. ಸೊ ಅದಕ್ಕೆ ಸುಖಿ ಭವ ಅಂದ್ರೆ ಚೆನ್ನಾಗಿರ್ರಿ ಅಂತ ಹೇಳೋ ತರ ಆಗತ್ತಲ್ಲ, ಯಾಕೆ ಇದು ಎಲ್ಲರಿಗೂ ಆಗ್ಬಾರ್ದು ಅನ್ನೋ ತರ ಡಿಸ್ಕಷನ್ ಮಾಡ್ಕೊಂಡು ಚೇಂಬರ್ಗೆ ಹೋಗ್ತಿರ್ಬೇಕಾರೆ ಗಾಡಿಯಲ್ಲಿ ನಾನು ನಮ್ ಹೀರೋ, ನಮ್ ಡೈರೆಕ್ಟ್ರು, ಕೋ ಡೈರೆಕ್ಟ್ರು ಎಲ್ಲ ಮಾಡ್ಕೊಂಡು 4-5 ಟೈಟ್ಲ್ ಇಟ್ಕೊಂಡು ಹೋದಾಗ ಈ ಟೈಟ್ಲೇ ಫಸ್ಟ್ ನಾವು ಕೇಳಿದ್ದು, ಇದು ಅವೈಲೇಬಲ್ ಇತ್ತು, ಇಮಿಡಿಯೇಟ್ ರಿಜಿಸ್ಟರ್ ಮಾಡಿ ಇದನ್ನ ಲಾಕ್ ಮಾಡಿ. ಲಾಸ್ಟ್ ಪ್ರೊಡ್ಯೂಸರ್ ಇರೋದ್ರಿಂದ ಅವ್ರ ಮೇಲೆ ಒಂದೇ ಆನ್ಸರ್ ಅಷ್ಟೇ. ನೀವು ಅವ್ರಿಗೆ ನಾನು ಕ್ವಶನ್ ಕೇಳ್ತೀನಿ ಏನಾದ್ರು, ಅದಕ್ಕೆ ಸುಳ್ಳು ಹೇಳ್ಬೇಕು ಅಂದ್ರೆ ವಿರುದ್ಧವಾಗಿ ಹೇಳಿ ಅವ್ರು ಕನ್ವೆ ಮಾಡ್ತಾರೆ. Just one point. ನೀವು ಕೇಳೋಕೆ ಅದು ರಾಂಗ್ ಆನ್ಸರ್ ಕೊಡ್ತಾರೆ. ಒಂದು ಎಕ್ಸಾಂಪಲ್ ಕೊಡಿ ಸರ್. ಒಂದು ಎಕ್ಸಾಂಪಲ್ ನೀವ್ ಏನೇ ಕೇಳಿದ್ರೆ ಅವ್ರಿಗೆ ಸುಳ್ಳು ಹೇಳ್ಬೇಕು. ಸುಳ್ಳು ಓಕೆ, ಅಂದ್ರೆ ಸುಳ್ಳು ಅಂದ್ರೆ ವಿರುದ್ಧವಾಗಿ ಹೇಳುದು, ಆಪೋಸಿಟ್ ಅಪೋಸಿಟ್. ಆಗತ್ತೆ ಅಂದ್ರೆ ಯಾಕಾಗಲ್ಲ ಇವಾಗ ನೀವ್ ಹೇಳ್ತಿಲ್ಲ, ದೇರ್ ಇಸ್ ನೋ ನೆಗೆಟಿವ್ ಪಾಯಿಂಟ್ ಅಬೌಟ್ ಯು ಟೆಲ್. ತುಂಬಾ ಇದೆ ಎಷ್ಟು ನೆಗೆಟಿವ್ ಪಾಯಿಂಟ್ಸ್. ಹಂಗೆ ವಿತ್ ಎಕ್ಸ್ಪ್ರೆಷನ್ಸ್ ಯು ಟೆಲ್. ಅಲ್ಲ ಅವ್ರ ಮೇಲೆ ಈಗ ಪಾಯಿಂಟ್ ಅಲ್ಲಿ ಬೇಜಾರಾಗಿರುತ್ತೆ, ಕೋಪ ಬರ್ತಿದೆ. ಹೌದು, accept ಮಾಡಿದ್ರಲ್ಲ. ಇಲ್ಲ ಕ್ವೆಶ್ಚನ್ಗೆ ಹೂ ಅಂತ ಹೇಳಿದ್ರು. ಈಗ ಅದನ್ನ ವಿರುದ್ಧವಾಗಿ ಹೇಳಿ ಅವ್ರು ಕನ್ನಡ. ಒಂದಿನ ನಿಮ್ಮೆಲ್ಲ ಮಾತ್ರ ನನ್ ಕೋಪನೂ ಬಂದಿಲ್ಲ, ಅಪ್ಸೆಟ್ ಆಗಿಲ್ಲ. ಯು ಟೆಲ್ ಅದು- ಆಪೋಸಿಟ್. ಒಂದ್ ದಿವಸ ನೀವು ಇಷ್ಟ ಆಗಿಲ್ಲ, ಯಾವಾಗ ನೋಡಿದ್ರು ನಿಮ್ ಮೇಲೆ ನನ್ ಕೋಪನೇ. ದಟ್ ಯು ಹ್ಯಾವ್ ಟು ಟೆಲ್. ದಟ್ ವಿಲ್ ಟೆಲ್ ದಟ್ ಉಲ್ಟಾ ಯು ಹ್ಯಾವ್ ಟು ಟೆಲ್. ದಟ್ ವಿಲ್ ಬಿಕಮ್ ವೈರಲ್. ನಾನ್ ಅನ್ಕೊಂಡೆ ಅವ್ರ ಇಲ್ಲ you tell opposite. You tell I don't like you at all. I don't like your production company, like something like that. ನಂಗೆ ನೋಡಿದ್ರೆ ಇಷ್ಟ ಆಗಲ್ಲ, ನಿಮ್ ಜೊತೆ ವರ್ಕ್ ಮಾಡಕ್ಕೂ ಇಷ್ಟ ಇಲ್ಲ ಫ್ಯೂಚರ್ ಅಲ್ಲಿ. ಆಮೇಲೆ ಪ್ರೊಮೋಗ್ ಒಳ್ಳೆ ಕಂಟೆಂಟ್ ಅಲ್ಲ, ಇಷ್ಟು ಖುಷಿಯಾಗಿ ಹೇಳ್ತಾ ಇದಾರಲ್ಲ ಸರ್, ಅದು ಯಾಕಂದ್ರೆ ಅವ್ರ ಮನ್ಸಿನ Tell more. They need content. ಇನ್ನೂ ಹೇಳ್ಬೇಕು. 4-5 things you have to tell. They'll choose which one. ಸೊ ನಿಮ್ ಮುಖ ಸ್ವಲ್ಪ ಆ ಕಡೆ ಇಟ್ಕೊಳ್ಳಿ. ನೋಡಕ್ ಆಗ್ತಾ ಇಲ್ಲ ನನ್ಗೆ, ನೋಡಕ್ಕೆ ಇಷ್ಟ ಇಲ್ಲ ನನ್ಗೆ ನೀವು. ಓಕೆ ಸಾಕು, ನನ್ಗೆ ಬೇಜಾರಾಗ್ತಾ ಇತ್ತು, ಸಾರಿ ಸರ್. ಪ್ರೊಡ್ಯೂಸರ್ ಬಗ್ಗೆ ಬೇರೆ ಏನಾದ್ರು ಹೇಳಿ, ಅವ್ರು ಹೇಳಿ ಅಂದ್ರೆ ಆಪೋಸಿಟ್ ಆಪೋಸಿಟ್ ಆಗಿ. ಸರ್, ನನಗೆ ನೀವು ಪಾರ್ಟೀಸ್ ಮಾಡೋದು ಇಷ್ಟನೇ ಇಲ್ಲ ಸರ್. ನಿಮ್ ಜೊತೆ ನಾನು ಬಂದು ಕುತ್ಕೊಂಡು ಪಾರ್ಟಿ ಮಾಡೋದೇ ಇಷ್ಟ ಇಲ್ಲ ಸರ್. ಐ ಫೀಲ್ ಬಂದಿದ್ದೆ ಎದ್ದೋಗ್ಬಿಡೋಣ ಅನ್ಸುತ್ತೆ. ಬರೀ ಏನೋ ನಿಮ್ಮ ಹತ್ರ ಬಂದು ಅಟೆಂಡೆನ್ಸ್ ಕೊಡಕಂತ ಬರ್ತೀನಿ. ಇನ್ಮೇಲೆ ಐ ಹೇಟ್ ಯುವರ್ ಪಾರ್ಟಿ ಸರ್. ಗ್ರೀನ್ ಟೀನೇ ಕೊಡಲ್ಲ. ಐ ಹೇಟ್ ಯುವರ್ ಪಾರ್ಟಿ ಸರ್. ಐ ಸೀರಿಯಸ್ಲಿ ಐ ಹೇಟ್ ಯುವರ್ ಪಾರ್ಟಿ. Okay. ಗೊತ್ತಾಯ್ತಲ್ಲ ಪಾಪ ಅವರ ಹಸಿವು ಏನು ಅಂತ. ದಯವಿಟ್ಟು ಇವತ್ತಿಂದ ಸ್ಟಾರ್ಟ್ ಇನ್ಮೇಲೆ ಗ್ರೀನ್ ಕೊಡಲ್ಲ ಕನ್ವೆ ಮಾಡ್ತಿರೋದು ನಿಮ್ಗೆ ಸರ್. ತುಂಬಾ. ಸರ್, ಅದು ಹಂಗೂ ನಡೀತಾ ಇರ್ತದು. ಹೌದಾ? ಅಯ್ಯೋ, ನಿಜಾನೇ ಹೇಳಿದ್ರಾಗ? ನಿಜಾನೆ. ನಮ್ಗೆಲ್ಲ ಒಡೆದ್ ತಿನ್ಸಿದ್ರು, ಒಡೆದ್ ಕುಡ್ಸಿದ್ರು. ಸೊ ನಾವು ಅದೇ ಕೆಲಸ ಮಾಡ್ತೀವಿ. ಓಹ್, ಅದಕ್ಕೆ ನೀವು ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಹತ್ರ ಮಾತಾಡಿ ಇಂಟರಾಕ್ಟ್ ಮಾಡಿ ತುಂಬಾ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸೋ ಮಚ್. ಫೈನಲಿ ನಾನ್ ಸ್ಟಾರ್ಟ್ ಮಾಡ. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಶ್ವೇತಾ. ಸುಖಿ ಭವ ನಮ್ ಸಿನಿಮಾ 6th ಗೆ ಎಲ್ಲರಿಗೂ ನಮಸ್ಕಾರ. Feb 6th ಸುಖಿ ಭವ ನಮ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಥಿಯೇಟರ್ಗೆ ಹೋಗಿ ನಮ್ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಗಿವ್ ಯುವರ್ ಬ್ಲೆಸಿಂಗ್ಸ್ ಟು ಆಲ್ ಆಫ್ ಅಸ್. ಸುಖಿ ಭವ ಈ ಮೂವಿ ನೀವು ನೋಡ್ಬೇಕು. February 6th ನಿಮ್ಮ ಹತ್ರದಲ್ಲಿರೋ ಥಿಯೇಟರ್ ಅಲ್ಲಿ ಬರ್ತಿದೆ. ಏನಕ್ಕೆ ಈ ಸಿನಿಮಾ ನೋಡ್ಬೇಕು ಅಂದ್ರೆ, ಇದು ಒಂದು ಕಂಪ್ಲೀಟ್ ಪ್ಯಾಕೇಜ್ ಆಗಿರುತ್ತೆ. ಎಮೋಷನ್ಸ್ ಇದೆ, ನಿಮ್ಗೆ ಖುಷಿ ಬೇಕಾ, ಖುಷಿ ಇದೆ. ಎಮೋಷನ್ಸ್ ಬೇಕಾ, ಎಮೋಷನ್ಸ್ ಇದೆ. ಸಾಂಗ್ಸ್ ಬೇಕಾ, ಸಾಂಗ್ಸ್ ಇದೆ. ಸೆಂಟಿಮೆಂಟ್ ಬೇಕಾ, ಸೆಂಟಿಮೆಂಟ್ ಇದೆ. ದಯವಿಟ್ಟು ನೋಡಿ. ಅದೇ ಎಲ್ಲೂ ಎಲ್ರಿಗೂ ನಮಸ್ಕಾರ. ನಮ್ಮ ಸುಖಿ ಭವ ಸಿನಿಮಾ ಇದೇ February 6ನೇ ತಾರೀಕಿಗೆ ನಿಮ್ಮ ಎಲ್ಲ ಹತ್ತಿರದ ಚಿತ್ರಮಂದಿರಗಳಲ್ಲಿ
ಅಲ್ಲಿ ರಿಲೀಸ್ ಆಗ್ತಿದೆ. ನೀವೆಲ್ಲರೂ ಬಂದು ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಹಾಗೆ ನಾವು ನಿಮ್ಮನ್ನ ತುಂಬಾ ಚೆನ್ನಾಗಿ ರಂಜಿಸ್ತೀರಿ ಅನ್ನೋ ಒಂದು ಭರವಸೆಯಲ್ಲಿ ಇದೇ ಫೆಬ್ರವರಿ 6ನೇ ತಾರೀಕಿಗೆ ಸಿನಿಮಾ ಥಿಯೇಟರ್ಗೆ ಬಂದು ನಮ್ಮ ಸಿನಿಮಾನ ನೋಡಿ. ವಾಚ್ ಸಿನಿಮಾಸ್ ಇನ್ ದ